ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇದು ನಮ್ದು ಥರ್ಡ್ ಡೇ ವಾರಣಾಸಿ ಒಳಗೆ ಅರ್ಲಿ ಮಾರ್ನಿಂಗ್ 4 o'clock ಎದ್ದು ನಾವು ಹಸಿ ಘಾಟ್ ಕಡೆ ಹೊರಟ್ವಿ. ಸ್ವಲ್ಪ ನಡೆಯೋದಿತ್ತು ವಾಕೇಬಲ್, ಸೊ ಹೋದ್ವಿ. ಗೊತ್ತಾಗವಲ್ದಿತ್ತು ಎಲ್ಲಿ ಅಂತ, ಬಟ್ ಕೇಳ್ಕೊಂಡು ಹೊರಟ್ವಿ. ನಾವು ಮಲ್ಗೋದ 2 ಗಂಟೆ ಆಗಿತ್ತು. 1.5 ತಾಸ್ನಾಗ ಎದ್ದು ಇನ್ನೂ 4 ಗಂಟೆ ಆಗಿದ್ದಿಲ್ಲ. ಸೊ ಹೋದ್ವಿ, ಮ್ಯಾನಿಫೆಸ್ಟ್ ಮಾಡಿದ್ವಿ ನೋಡ್ಬೇಕಂತ ಹೋದ್ವಿ. ಹೋಗಿ ಹಸಿ ಘಾಟ್ ಸಿಕ್ತು, ಇಲ್ಲಿ ಕೂತ್ವಿ. ಸೊ ನಾವೇನು ಅಂದ್ಕೊಂಡು ಇಲ್ಲೇನು ಕಾಣಿಸ್ತಿರಲಿಲ್ಲ, ಇಲ್ಲೇ ಗಂಗಾ ಆರತಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಂದ್ಕೊಂಡು ವೇಟ್ ಮಾಡಿದ್ವಿ. 5 o'clock ತನಕ ನಾವು ಇಲ್ಲೇ ವೇಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಕೇಳಿದ್ರೆ ಅವ್ರು ಇಲ್ಲೇ ಮಾಡ್ತಾರೆ ಅಂತಲೇ ಹೇಳಿದ್ರು, ಮಿಸ್ಗೈಡ್ ಮಾಡಿದ್ರು ನಮ್ಗೆ. ಅಲ್ಲಿ ಶಾಪ್ ಆತ ಲೋಕಲ್ ಇರೋರು ಕೂತ್ ಸಾಕಾತು ನಮ್ಗೆ. ಆ್ಯಂಡ್ ದೆನ್ ಅಲ್ಲಿ ಏನೋ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಲಿಲ್ಲ. ಸೊ ಅಲ್ಲಿ ಏನೋ ಭಾಳ ಕ್ರೌಡ್ ಇತ್ತು. ಮೇಲೆ ಏನದ ಅಂತ ಎದ್ದು ಹೋಗಿ ನೋಡಿದ್ರಾಗ ಅಲ್ಲಿ ಬೇರೆ ಕಡೆ ಮೇಲೆ ಇತ್ತು ಗಂಗಾ ಆರತಿ. ಸೊ ಹೋಗಿ ಹಂಗೆ ಜುಗಾಡ್ ಮಾಡಿ, ಸೊ ನನ್ನ ಫ್ರೆಂಡ್ ಮುಂದೆ ಹೋದ್ಲ. ಆಮೇಲೆ ನನ್ನ ಫ್ರೆಂಡ್ ಅಲ್ಲಿದ್ದಾಳ ಅಂತೇಳಿ ನಾವು ಅದಕ್ಕೆ, ಬಿಕಾಸ್ ಭಾಳ ಕ್ರೌಡ್ ಇತ್ತು, ನಿಂಗೆ ನೋಡ್ಲಿಕ್ಕೂ ಚಾನ್ಸ್ ಇರಲಿಲ್ಲ. ಏನೇನೋ ಮಾಡಿ ದೇವ್ರ ದಯದಿಂದ ಹೋಗಿ ಮುಂದಕ್ಕೆ ಕೂತ್ಕೊಂಡ್ವಿ. ಸೊ ಸ್ಟಾರ್ಟಿಂಗ್ ಅವ್ರೊಂದು ಕೊಡದಾಗ ಗಂಗಾ ನೀರು ತೊಗೊಂಡು ಬಂದು ಇದಕ್ಕೆ ಪೂಜೆ ಮಾಡ್ತಾರೆ. ಇದು ಪೂಜೆ ಆಗಿಂದ ಗಂಗಾ ಆರತಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡ್ಕೊಂಬರ್ರಿ ನೀವು. ಏನಂತಂದ್ರೆ ಬೆಳಿಗ್ಗೆಗೆ ಈವ್ನಿಂಗಿಗೆ ಡಿಫ್ರೆನ್ಸ್ ಅದ. ಈವ್ನಿಂಗ್ ಭಾಳ ಹೊತ್ತು ಮಾಡ್ತಾರೆ, ಬಟ್ ಬೆಳಿಗ್ಗೆ ಅಷ್ಟೊತ್ತು ಮಾಡೋಂಗಿಲ್ಲ ಅಂತ ನನಗೆ ಅನ್ನಿಸ್ತಾ. ಭಾಳ ಲೆಂದಿ ಇರಲಿಲ್ಲ ಇದು ಬೆಳಗ್ಗೆ. ಈವ್ನಿಂಗಿಗೆ ಬೆಳಗ್ಗೆ ಡಿಫ್ರೆನ್ಸ್ ಅದ. ಆ್ಯಂಡ್ ಈವ್ನಿಂಗ್ ಭಾಳ ಘಾಟ್ ಒಳಗೆ ಮಾಡ್ತಾರೆ, ಒಂದು 5-6 ಘಾಟ್ ಒಳಗೆ ಗಂಗಾ ಆರತಿ ಮಾಡ್ತಾರೆ. ಬಟ್ ಬೆಳಗ್ಗೆ ಮಾರ್ನಿಂಗ್ ಆರತಿ ಮಾತ್ರ ಹಸಿ ಘಾಟ್ ಒಳಗೆ ಒಂದೇ ಮಾಡ್ತಾರೆ, ಬೇರೆ ಘಾಟ್ಸ್ ಒಳಗೆ ನಡೆಯಂಗಿಲ್ಲ. ಸೊ ಇದನ್ನು ಮಿಸ್ ಮಾಡ್ಕೋಬೇಡ್ರಿ, ಇದನ್ನು ನೋಡ್ಲೇಬೇಕು ನೀವು. ಎರಡೂ ಗಂಗಾ ಆರತಿ ನೋಡಲೇಬೇಕು ಲೈಫ್ನಾಗ ಒನ್ ಟೈಮ್. ನಂಗೆ ಏನಾಗಿತ್ತು, ಇಲ್ಲಿ ಕಂಬ ಅಡ್ಡಾಗ್ಬಿಟ್ಟಿತ್ತು, ಕರೆಕ್ಟಂಗೆ ಕಾಣಿಸ್ಕೊಲ್ದಿತ್ತು. ವಿಡಿಯೋ ಮಾಡ್ಲಿಕ್ಕೆ ಆತ, ನಂಗೆ ನೋಡ್ಲಿಕ್ಕೆ ಆತ. ಕ್ರೌಡೂ ಹಂಗೆ ಇತ್ತು, ಬಟ್ ಈವ್ನಿಂಗ್ ಇರ್ತದಲ್ಲ ಅಷ್ಟೇನು ಇದ್ದಿದ್ದಿಲ್ಲ. ಇದ್ರ ಜನ ನಾವು 4 ಗಂಟೆಗೆ ಹೋಗಿ ಹುಚ್ಚರ್ಗತ್ತೆ ಬೇರೆ ಕಡೆ ಕೂತಿದ್ವಿ. ನಾವು ಅವಾಗ ಬಂದು ಕೂತಿರಿ, ನಾವು ಫುಲ್ ಮುಂದೆ ಕೂಡ್ತಿದ್ವಿ. ಸೊ ನಂಗೆ ಕಾಣಿಸ್ಕೊಳ್ದಿತ್ತಲ್ಲ, ನಂಗೆ ಅಲ್ಲಿ ಅವ್ರು ಏನು ಮೇಂಟೈನ್ ಮಾಡ್ತಿರ್ತಾರೆ, ಅವರೊಬ್ರು ಅಂಕಲ್ ನಂಗೆ ಕರ್ಕೊಂಡೋಗಿ ಸೀದಾ ಅಲ್ಲಿ ಹಿಂದೆನ ಕುಡಿಸ್ಬಿಟ್ರೆ. ಲಕ್ಕಿ ಫೀಲ್ ಆಯ್ತು ನಂಗೆ ಅವಾಗ. ಆ ಮೂಮೆಂಟಿಗೆ ನಂಗೆ ಹ್ಯಾಪಿ ಟೀಯರ್ಸು ಬಂದಿತ್ತು. ಇಷ್ಟು ಮುಂದೆ ಕೂತು ಗಂಗಾ ಆರತಿ ನೋಡ್ತೀನಿ ಅಂತ ಯಾವತ್ತೂ ನನ್ನ ಲೈಫ್ನಾಗ ನಾನು ಅಂದ್ಕೊಂಡಿಲ್ಲ. ಆ್ಯಂಡ್ ಮುಂದೆ ನಂಗೆ ಚಾನ್ಸ್ನೂ ಸಿಗಂಗಿಲ್ಲ. ಸೊ ಫುಲ್ ಲಕ್ಕಿ ಫೀಲ್ ಆಯ್ತು, ಬ್ಲೆಸ್ಡ್ ಅವಾಗ. ಆ ಮೂಮೆಂಟಿಗೆ ನನಗೆ ಅನಿಸಿದ್ದೇನಂದ್ರೆ ಫುಲ್ ಇಲ್ಲೇ ಹಿಂದೆ ಕೂತಿದ್ದೆ ನಾನು. ಇವ್ರು ಏನು ಪರ್ಫಾರ್ಮ್ ಮಾಡ್ಲಿರ್ತಾರೆ ಇದ್ರ ಹಿಂದೆ ಕೂತಿದ್ದೆ. ಅಂಕಲ್ಗೆ ಒಂದು ದೊಡ್ಡ ಥ್ಯಾಂಕ್ಸ್, ಬಿಕಾಸ್ ಇಂಥ ಆಪರ್ಚುನಿಟಿ ಲೈಫ್ನಾಗ ಯಾವತ್ತೂ ಸಿಗಂಗಿಲ್ಲ ಮುಂದೆ. ಎಷ್ಟಾಗ್ತದಷ್ಟು ಕಣ್ತುಂಬ ನೋಡ್ಕೊಂಬಿಟ್ಟೆ ಮುಂದೆ ಕೂತು. ವಿಡಿಯೋ ಎಷ್ಟಾಗ್ತದೆ ಅಷ್ಟು ಮಾಡಿದೆ ನಾನು, ಬಿಕಾಸ್ ನೋಡಿದ್ರಾಗೂ ಬ್ಯುಸಿ ಇದ್ದೆ. ಸೊ ನಾನು ಲಾಸ್ಟ್ ವಿಡಿಯೋನಾಗ ನಾ ಈವ್ನಿಂಗ್ ಗಂಗಾ ಆರತಿ ಹಾಕೇನಿ, ಈಗ ಬೆಳಗ್ಗೆ ಗಂಗಾ ಆರತಿ ಹಾಕ್ಲಿಕ್ಕತ್ತೇನಿ. ಸೊ ನೀವು ಮನ್ಯಾಗ ಕೂತು ಕಣ್ತುಂಬ ನೋಡ್ಕೋರಿ ಹೆಂಗಿರ್ತದಂತ, ನೀವೂ ಆಶೀರ್ವಾದ ತಗೋರಿ. त्यांना एक सांग ना, त्यांना आरती घेतोय म्हणावं ना त्यांना. उतने ही सवारी बैठा है, जितने में क्षमता है आज उतने ही सवारी बैठा है, ज्यादा सवारी ना बैठा है, जितने सवारी बैठा है आप लगा रहे हैं
एक सामने बोट जा रही है, लाइन जैकेट लोग नहीं पहने हैं और खड़े होकर के सेल्फी ले रहे हैं। आप लोग ऐसा ना करें, आपकी सुरक्षा के लिए आप लोग बैठ जाएं और सभी लोग लाइफ जैकेट जरूर पहने। सवारी आप लोग सुरक्षा उपकरण है, ಓಕೆ, ಗಂಗಾ ಆರತಿ ಇದೆಲ್ಲ ಮುಗಿದಿಂದ ಆರತಿ ಮತ್ತು ಪ್ರಸಾದನೂ ಇಟ್ಕೊಡ್ತಾರೆ. ಸೊ ನಾವು ಪ್ರಸಾದ ಎಲ್ಲ ತೊಗೊಂಡ್ವಿ ಆ್ಯಂಡ್ ಅದು ಆರತಿ ಮಾಡಿದ್ದು ಏನಿರ್ತದಲ್ಲ ಅದನ್ನು ಹಚ್ಕೊಳ್ಳಿ ಕೊಡ್ತಾರೆ ಹಣ್ಣಿಗೆ. ಸನ್ರೈಸ್ ಆಗ್ತದೆ ಇನ್ನೂ ಅವಾಗ ಜಸ್ಟ್ ಟೈಮ್ 6 ಗಂಟೆ ಹಿಂಗೇನೋ 7 ಗಂಟೆ ಆಗಿತ್ತು. ಸೊ ನಾವು ಸನ್ರೈಸ್ನು ನೋಡಿದ್ವಿ ಕುತ್ಕೊಂಡಲ್ಲೇ. ಸೊ ನೀವು ನೋಡ್ರಿ ಸನ್ರೈಸ್ನ. ಆ್ಯಂಡ್ ಈ ಥರ ಬರ್ಡ್ಸ್ನ ರೀಲ್ಸ್ನಾಗೆಲ್ಲ ನೋಡ್ತಿದ್ದೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಕಾಶಿನಾಗ ಹೋದ್ರೆ ಬೋಟಿಂಗ್ ಹೋದ್ರೆ ಆ ಥರ ಬರ್ಡ್ಸ್ ಯಾವಾಗಲೂ ಇರ್ತಾವೆ ಅನ್ಕೋಬ್ಯಾಡ್ರಿ. ಬೆಳಿಗ್ಗೆ ಅಷ್ಟವು ಬರ್ಡ್ಸ್ ಬರ್ತಾವಂತ, ಆಮೇಲೆ ಇರಂಗಿಲ್ಲವ. ಸೊ ಫೋಟೋ ಶೂಟ್ ವೀಡಿಯೋ ಶೂಟ್ ಅದು ಮಾಡ್ಕೊಳ್ಳೋರು ಬೆಳಗ್ಗೆನ ಹೋಗ್ಬೇಕು ನೀವು, ಆಮೇಲೆ ಇರಂಗಿಲ್ಲವ. ಸೊ ಸನ್ರೈಸ್ ಆತ ಸ್ವಲ್ಪ ಕೂತರ ಸನ್ರೈಸ್ ಎಲ್ಲ ನೋಡಿದ್ವಿ ನಾವು. ಫುಲ್ ಫ್ರೆಶ್ ಫೀಲ್ ಆಗ್ಲಿಕತ್ತಿತ್ತು ನಮ್ಗೆ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ನೋಡ್ರಿ. ಇಂಥ ದಿವ್ಯ ದರ್ಶನ ಎಲ್ಲಾನು. ಓಕೆ, ರಿಟರ್ನ್ ರೂಮಿಗೆ ಬಂದು ಮಲ್ಕೊಂಡ್ಬಿಟ್ವಿ, ನಿದ್ದಿನ ಆಗಿಲ್ಲ ಅಂಥೇಳಿ. ಮಲ್ಕೊಂಡು ಒಂದು 10-11 ಗಂಟೆಗೆ ಎದ್ವಿ ನಾವು ಅವತ್ತು. ಎದ್ದು ಗಂಗಾ ಸ್ನಾನ ಅದು ಮಾಡ್ಕೊಂಡು ಗಂಗಾ ಪೂಜೆ ಅದೆಲ್ಲ ಮಾಡಿದೆ ನಾನು. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತು ಪ್ಯಾಕಿಂಗ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋದಿತ್ತು ಅವತ್ತಿಂದ ನಾನು. ಆ್ಯಂಡ್ ಆಲ್ಸೋ ಶಾಪಿಂಗನ್ನು ಮಾಡಿದ್ದಿಲ್ಲ, ಏನೋ ಶಾಪಿಂಗ್ ಒಂದು ಪೆಂಡಿಂಗ್ ಇತ್ತು ನಮ್ದು. ಸೊ ಅವತ್ತು ಒಂದಿನದಾಗ ನಾವು ಸಾಯಂಕಾಲ ಅನ್ನೋದ್ರಾಗನ ಶಾಪಿಂಗ್ ಅದೆಲ್ಲ ಮುಗಿಸ್ಕೋಬೇಕಿತ್ತು. ಸೊ ಇಲ್ಲೇ ನಮ್ಮ ರೂಮ್ ದಂಡಿಗೇನ ನದಿ ಇತ್ತಂತ ಹೇಳಿದೆ ಅಲ್ಲ. ಸೊ ನದಿ ಸ್ನಾನ 11 ಗಂಟೆಗೆಲ್ಲ ಎದ್ದು ನದಿ ಸ್ನಾನ ಮಾಡ್ಕೊಂಡು ಆಮೇಲೆ ರೆಡಿಯಾಗಿ ನದಿ ಕಡೆ ವಾಪಸ್ ಹೋಗಿದ್ದೆ ನಾನು ಗಂಗಾ ಪೂಜೆ ಮಾಡ್ಲಿಕ್ಕೆ. ಗಂಗಾ ಪೂಜೆ ಅದೆಲ್ಲ ಮಾಡಿ ಆ್ಯಂಡ್ ಆಲ್ರೆಡಿ ಟೈಮ್ ಆಗಿತ್ತು. ನಮ್ಮ ಚೆಕ್ಔಟ್ ಆಯ್ತು ರೂಮ್. ಆ್ಯಂಡ್ ಟಿಫಿನ್ ಅದು ಮಾಡಿದ್ದಿಲ್ಲಲ್ಲ, ಹಿಂಗೆ ಡೈರೆಕ್ಟ್ ಬ್ರಂಚ್ ಮಾಡಿಬಿಟ್ಟಿವಿ ನಾವು. ಊಟ ಮಾಡಿದ್ವಿ, ಅದನ್ನು ಹೇಳಿದ್ದೆಲ್ಲ ಅದು ಹೋಟೆಲ್ನಾಗ. ಓಕೆ, ಊಟ ಮಾಡ್ಕೊಂಡು ನಾವು ಶಾಪಿಂಗಿಗೆ ಹೋಗಿದ್ವಿ, ಫ್ಯಾಕ್ಟ್ರಿ ಔಟ್ಲೆಟ್ಸಿಗೆ ಹೋಗಿದ್ವಿ. ಬನಾರಸ್ ಸಾರಿ ದುಪಟಾಸ್ ತೊಗೊಳೋದಿತ್ತು. ಅಲ್ಲಿ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಅಲೋ ಮಾಡಲಿಲ್ಲ. ಸೊ ನಾನು ಮಾಡಿಲ್ಲ. ಹಿಂಗಾಗಿ ಏನಂತಂದ್ರೆ ಭಾಳ ಕಾಸ್ಟ್ಲಿ ಇರ್ತಾವೆ ಇಲ್ಲಿನೂ. ನಮ್ಮ ಕಡೆ ಏನು ರೇಟ್ ಇರ್ತಾವಲ್ಲ ಇಲ್ಲೇ ಅದೇ ರೇಟ್. ಏನು ನಾವು ಅಂದ್ಕೊಂಡ್ವಿ ಭಾಳ ಡಿಫ್ರೆನ್ಸ್ ಅಂತ, ಬಟ್ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋದ್ರೂ ಏನು ಅಂತ ಪರಿ ಡಿಫ್ರೆನ್ಸ್ ಇಲ್ಲ. 500-400 ಇಷ್ಟ ಡಿಫ್ರೆನ್ಸ್. ನೀವೇನಾದರೂ 30,000 ಅಬೋ ಥರ ಸೀರೆ ತೊಗೊಂಡ್ರೆ ಅಷ್ಟೇ ನಿಮಗೆ ನೆಗೋಷಿಯೇಟ್ ಮಾಡ್ತಾರೆ ಪ್ರೈಸ್. ನೀವು 10,000 ಒಳಗೆ ತೊಗೋತೀರಿ, 15,000 ಒಳಗೆ ತೊಗೋತೀರಿ ಅಂದರೆ ಏನೂ ಪ್ರೈಸ್ ₹1 ಬಿಡಂಗಿಲ್ಲ ಅವ್ರು. ನಾವು ಇಲ್ಲಿವರೆಗೂ ಬಂದೇವು ಅಂಥೇಳಿ ಪರ್ಚೇಸ್ ಮಾಡಿದ್ವಿ. ಸೊ ನನ್ನ ಫ್ರೆಂಡ್ ಕಡೆ ಒಂದಷ್ಟು ಹರಿಶ್ಚಂದ್ರ ಘಾಟ ಮತ್ತು ಕೌಡಿ ಲಕ್ಷ್ಮಿದು ಅದೆಲ್ಲ ಪಿಕ್ಚರ್ಸ್ ಮತ್ತು ವೀಡಿಯೋಸ್ ಇತ್ತು, ಅದನ್ನು ನಾನು ಈಗ ಶೇರ್ ಮಾಡಿ. ಇದನ್ನು ನೋಡ್ರಿ ಹರಿಶ್ಚಂದ್ರ ಘಾಟ. ನನ್ನ ಫ್ರೆಂಡ್ ಕ್ಯಾಪ್ಚರ್ ಮಾಡಿದ್ಲಿ, ಇದನ್ನು ನಿಮ್ಗೆ ತೋರಿಸ್ತೇನೆ ಈಗ ಗ್ಲಿಮ್ಸ್ ಹೆಂಗಿರ್ತದಂತ. ಇದು ಹರಿಶ್ಚಂದ್ರ ಘಾಟ. ಇಲ್ಲಿನೂ ಬಾಡಿನ ಸುಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ಅಗೋರೀಸ್ ಭಾಳ ಜನ ಇರ್ತಾರೆ. ಇದು ಹರಿಶ್ಚಂದ್ರ ಘಾಟ. ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಹಿಂಗೆ ಟ್ರಾವೆಲ್ ವ್ಲಾಗ್ಸ್ ಬರ್ತಿರ್ತಾವೆ, ಹಂಗೆ ಡೈಲಿ ವ್ಲಾಗ್ಸ್ನು ಮಾಡ್ತೇನೆ. ಇನ್ನು ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ. ನೀವು ಯಾವ ಥರ ವೀಡಿಯೋ ನೋಡ್ಬೇಕಂತೀರಿ ಅದನ್ನಾದರೂ ಕಾಮೆಂಟ್ ಮಾಡಿ ತಿಳಿಸ್ರಿ. ಈ ಥರ ಬಾಡೀಸ್ನ ಸುಡ್ತಿರ್ತಾರೆ. ಅಲ್ಲಿ ಬಂದಿರೋಂಥ ಡೆಡ್ ಬಾಡೀಸ್ನ ಯಾವಾಗಲೂ ಇಲ್ಲಿ ಹರಿಶ್ಚಂದ್ರ ಘಾಟ್ನಾಗ ಫುಲ್ ಕಂಟಿನ್ಯೂಸ್ ಬರ್ತಾನೆ ಇರ್ತಾವೆ.
ಆ್ಯಂಡ್ ಇದು ಕೌಡಿ ಲಕ್ಷ್ಮಿ ಟೆಂಪಲ್ ಅಂತ ಅದ ಅಲ್ಲಿ ಒಂದು ಕಾಶಿ ಒಳಗೆ, ನೀವು ಅಲ್ಲಿ ಹೋಗ್ರಿ, ಮಿಸ್ ಮಾಡಬೇಡ್ರಿ. ಸೊ ಇದು ನೋಡ್ರಿ ಕೌಡಿ ಲಕ್ಷ್ಮಿ, ನೀವು ಹೋಗ್ಬರ್ರಿ ಅಲ್ಲಿ ಹೋದ್ರಿ ಅಂದರೆ, ಇದನ್ನು ನಿಮ್ಮ ಲಿಸ್ಟ್ನಾಗ ಇನ್ಕ್ಲೂಡ್ ಮಾಡ್ಕೊರಿ. ಸೊ ಶಾಪಿಂಗ್ ಅದು ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಅಂದರೆ ನಾವು ಟ್ಯಾಕ್ಸಿ ತೊಗೊಂಡು ಹೋಗ್ಬೇಕು ಅಂದ್ಕೊಂಡ್ವಿ. ಅಯೋಧ್ಯೆದಾಗ ಭಾಳ ಟ್ರಾಫಿಕ್ ಇರೋದ್ರಿಂದ ನಮ್ಗೆ ಅಲ್ಲಿ ರೂಮ್ ಬುಕ್ ಮಾಡಿದ್ರು ಬಸ್ ಟ್ಯಾಕ್ಸಿ ಬರಬೇಡ್ರಿ ಅಂದ್ರೆ ಟ್ರೈನರ ಯಾವೂ ಇರಲಿಲ್ಲ. ಬಟ್ ನಮ್ಮ ನಶೀಬು ಚಲೋ ಇದ್ದಿದ್ದರಿಂದ ಒಂದು ಸಾಯಂಕಾಲ 6 ಗಂಟೆ 7 ಗಂಟೆಗೆ ಒಂದು ಸ್ಪೆಷಲ್ ಟ್ರೈನ್ ಬಿಟ್ಟಿದ್ರು ಅಯೋಧ್ಯಕ್ಕೆ ಅಂತೇಳಿ. ಸೊ ಆ ಟ್ರೈನ್ ಹತ್ಕೊಂಡು ಸೀಟೆಲ್ಲ ಸಿಕ್ತು, ಆರಾಮ್ ಮಲ್ಕೊಂಡು ಅಯೋಧ್ಯಕ್ಕೆ ಹೋದ್ವಿ ನಾವು. ಪ್ರಯಾಗ್ರಾಜಿನ ಮಂದಿ ಲಿಟ್ರಲಿ ಅಯೋಧ್ಯೆದಾಗ ಇದ್ರಿ ಎಲ್ಲರೂ. ಇನ್ನೂ ವಾರಣಾಸಿ ಒಳಗೆ ಅಷ್ಟು ರಶ್ ಅನಿಸಿಲ್ಲ ನಮ್ಗೆ, ಬಟ್ ಅಯೋಧ್ಯೆದಾಗ ಮಾತ್ರ ಸೇಮ್ ಪ್ರಯಾಗ್ರಾಜ್ನಾಗ ಎಷ್ಟು ಜನ ಆಯ್ತು ಅಷ್ಟು ಜನ ಇಲ್ಲಿ ಬಂದಿತ್ತು. ಸೊ ಅಯೋಧ್ಯೆಗೆ ಹೋಗಿ ಇಳ್ಕೊಂಡ್ವಿ, ರಾತ್ರಿ ಆಗಿತ್ತು, ರೂಮ್ ಆಲ್ರೆಡಿ ಬುಕ್ ಇತ್ತು. ಸೊ ಚೆಕ್ಕಿನ್ ಆದ್ವಿ, 12 ಗಂಟೆಗೆಲ್ಲ ರೀಚ್ ಆಗಿದ್ವಿ ರಾತ್ರಿ. ಸೊ ಚೆಕ್ಕಿನ್ ಆಗಿ ಮಲ್ಕೊಂಡ್ಬಿಟ್ವಿ. ಸೊ ನಾನು ನೆಕ್ಸ್ಟ್ ವ್ಲಾಗ್ನಾಗ ಅಯೋಧ್ಯೆದು ಹಾಕ್ತೇನೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.